ನಮಸ್ತೆ SSLC ಸ್ಟೂಡೆಂಟ್ಸ್. ಯೂನಿಟ್ 8 ಸೈನ್ಸ್ ಅಂಡ್ ಹೋಪ್ ಆಫ್ ಸರ್ವೈವಲ್ ಇಂದ ಬರ್ತಕ್ಕಂತಹ ಇಂಪಾರ್ಟೆಂಟ್ 2 ಮಾರ್ಕ್ಸ್ ಕ್ವೆಶನ್ಸ್ ಅನ್ನು ನಾವು ಇವಾಗ ನೋಡೋಣ ಬನ್ನಿ. ವೆರಿ ಇಂಪಾರ್ಟೆಂಟ್. ಅಂಡ್ ಈ ಸಲ ಮಾಡೆಲ್ ಪೇಪರ್ 1, 2, 3, 4 ಅಂಡ್ ಪ್ರಿಪರೇಟರಿ 1, 2, 3 ಇಷ್ಟರಲ್ಲೂ ಕೇಳಿರುವಂತಹ ಪ್ರಶ್ನೆಗಳು ಇವೇ ಬರ್ತವೆ. 99.99% ಇವೇ ಬರ್ತವೆ, ಅಥವಾ ಬೇರೆ ಕೇಳಿದ್ರು ಇದರಿಂದನೇ ಉತ್ತರ ಸಿಗುತ್ತೆ. ಹಾಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಇದನ್ನ ನೀವು ರಿವಿಷನ್ ಆಗಿ ಕೂಡ ಬಳಸ್ಕೋಬಹುದು, ಅಥವಾ ಒಂದ್ಸಲ ನೀವು ಈ ವಿಡಿಯೋವನ್ನ ನೀವು ನೋಡಿದ್ರೆ ಖಂಡಿತ ನಾಳೆ ಎಕ್ಸಾಮ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಕ್ ಅನುಕೂಲ ಆಗುತ್ತೆ. ಫಸ್ಟ್ ಕ್ವೆಶನ್, ಮಾಡೆಲ್ ಪೇಪರ್ 1 ಅಲ್ಲಿ ಕೇಳಿರುವಂತಹ ಪ್ರಶ್ನೆ, ಹೌ ಅಕಾರ್ಡಿಂಗ್ ಟು ಬೊರಾಕ್ ಈ ಸರ್ವೈವಲ್ ಆಫ್ ಸಿವಿಲೈಸೇಷನ್ ಥ್ರೆಟೆಂಡ್. ಮಕ್ಳ ನೀವೇನ್ ಮಾಡ್ಬೇಕಂದ್ರೆ ಕ್ವಶನ್ ನ ಸರಿಯಾಗಿ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅರ್ಥ ಆದ್ರೆ ಆನ್ಸರ್ ಬರೆಯೋದು ಈಸಿ. ಹೇಗೆ ಬೊರಾಕ್ ರವರ ಪ್ರಕಾರ ನಾಗರಿಕತೆಯು ಥ್ರೆಟೆಂಡ್ ಆಗಿದೆ. ಥ್ರೆಟೆಂಡ್ ಅಂತ ಅಂದ್ರೆ ಬೆದರಿಕೆ ಒಳಪಟ್ಟಿದೆ ಅಥವಾ ಅಪಾಯದಲ್ಲಿದೆ ಹೇಗೆ ಅಂತ. ನಮ್ಮ ನಾಗರಿಕತೆ ಅಪಾಯಕ್ಕೊಳಪಟ್ಟಿದೆ, ಅಪಾಯದಲ್ಲಿದೆ ಹೇಗೆ ಬೊರಾಕ್ ರವರ ಪ್ರಕಾರ. ಬೊರಾಕ್ ಯಾರವರು? ನರೇಟರ್ ಅಥವಾ ರೈಟರ್. ಆನ್ಸರು ಅಕಾರ್ಡಿಂಗ್ ಟು ಬೊರಾಕ್. ಕ್ವಶನ್ ಅಲ್ಲಿ ಇರೋದನ್ನೇ ತಗೋತೀವಿ. ಅಕಾರ್ಡಿಂಗ್ ಟು ಬೊರಾಕ್, civilization is threatened. Civilization is threatened by natural and man-made disasters. Natural ಅಂದ್ರೆ ನೈಸರ್ಗಿಕ, man-made ಅಂದ್ರೆ ಮನುಷ್ಯ ನಿರ್ಮಿತ, disasters ನಾಶ. man-made ಮತ್ತೆ ಮನುಷ್ಯ ನಿರ್ಮಿತ ಈ ಅಪಾಯಗಳಿಂದ ಇದು ಏನು ಅಪಾಯಕ್ಕೊಳಗಾಗಿದೆ, ಅಪಾಯಕ್ಕೊಳಪಟ್ಟಿದೆ. ಸಮ್ ಆಫ್ ದೆಮ್ ಆರ್, ಅದರಲ್ಲಿ ಕೆಲವುಗಳು ಅಂದ್ರೆ ಅರ್ಥಕ್ವೇಕು, ಇದು ಭೂಕಂಪ, ನ್ಯಾಚುರಲ್, ಎನ್ವಿರಾನ್ಮೆಂಟಲ್ ಕೆಟಾಸ್ಟ್ರೋಫೆ, ನೈಸರ್ಗಿಕ ಅಥವಾ ಪರಿಸರಕ್ಕೆ ಸಂಬಂಧಿಸಿದಂತಹ ಕೆಲವು ಕೆಟಾಸ್ಟ್ರೋಫೆ ಅಂದ್ರೆ ಅಪಾಯಗಳು. ಸೆಲ್ಫ್ ಇನ್ಫ್ಲಿಕ್ಟೆಡ್ ಡಿಸ್ಟ್ರಕ್ಷನ್ ಆಫ್ ಮೆಗಾ ಸಿಟೀಸ್, ದೊಡ್ಡ ಸಿಟಿಗಳು, ಮೆಗಾ ಸಿಟೀಸ್ಗಳು ಸೆಲ್ಫ್ ಇನ್ಫ್ಲಿಕ್ಟೆಡ್ ತಾವೇ ತಂದುಕೊಂಡಂತಹ ಒಂದು ಅಪಾಯದಿಂದ ತಾವೇ ತಂದುಕೊಂಡಂತಹ ನಾಶ ಅಥವಾ ಇಕ್ಕಟ್ಟು ಅಥವಾ ನಾಶ. ಆ ಒಂದು ಮೆಗಾ ಸಿಟೀಸ್ ಬೆಳೆದಂತೆ ಅದರಲ್ಲಿ ನೆಗೆಟಿವ್ಸ್ ಜಾಸ್ತಿ ಆಗ್ತಿದೆ ಅಲ್ವಾ, ಅದರಿಂದ ಡಿಸ್ಟ್ರಕ್ಷನ್ ಜಾಸ್ತಿ ಆಗ್ತಿದೆ. ಥರ್ಡ್ ಒನ್, ಅಂಡ್ ಎಕನಾಮಿಕ್ ಅಂಡ್ ಸೋಷಿಯಲ್ ಕ್ರೈಸಿಸ್, ಆರ್ಥಿಕ ಮತ್ತು ಸಾಮಾಜಿಕ ಬಿಕ್ಕಟ್ಟು, ಇವುಗಳು ಸಿವಿಲೈಸೇಷನ್ ಥ್ರೆಟನ್ಗೆ ಕಾರಣ ಆಗಿದೆ ಅನ್ನುವಂಥದ್ದು ಆನ್ಸರ್. ಇಷ್ಟೇ ಆನ್ಸರ್ ಬರೆದ್ರೆ ಇದಕ್ಕೆ ಕರೆಕ್ಟ್ ಆಗುತ್ತೆ. ಮಾಡೆಲ್ ಪೇಪರ್ 2 ಅಲ್ಲಿ ಬಂದಂತಹ ಪ್ರಶ್ನೆ, ವೈ ಡಸ್ ಕೆಲಿಸ್ ಬೊರಾಕ್ ಫೀಲ್ ದಟ್ ಸೈನ್ಸ್ ಇಸ್ ದ ಇಂಡಿಸ್ಪೆನ್ಸಿಬಲ್ ಗಾರ್ಡಿಯನ್ ಅಂಡ್ ಕೇರ್ ಟೇಕರ್ ಆಫ್ ಹ್ಯುಮ್ಯಾನಿಟಿ. ಸೊ ಕೆಲಿಸ್ ಬೊರಾಕ್ ರವರ ಪ್ರಕಾರ ಸೈನ್ಸ್ ಅನ್ನುವಂಥದ್ದು ಗಾರ್ಡಿಯನ್ ಆಗಿದೆ, ಇಂಡಿಸ್ಪೆನ್ಸಿಬಲ್, ಬಿಚ್ಚಲಾಗದ, ದೂರ ಮಾಡಲಾಗದಂತಹ, ಬೇರ್ಪಡಿಸಲಾಗದಂತಹ ಗಾರ್ಡಿಯನ್, ಅಂಡ್ ಕೇರ್ ಟೇಕರ್ ಹ್ಯುಮ್ಯಾನಿಟಿ, ಮಾನವನ ಒಳಿತನ್ನು ಬಯಸುವಂತಹ, ಕೇರ್ ಟೇಕ್ ಅವನ್ನ ಚೆನ್ನಾಗಿ ನೋಡ್ಕೊಳ್ಳುವಂತಹ, ಮತ್ತೆ ಅದನ್ನ ಗಾರ್ಡಿಯನ್ ಮಾಡುವಂತಹ ಒಂದು ಅಂಶ. ಹೇಗೆ ಅಂದ್ರೆ ಸೈನ್ಸ್ ಇಲ್ಲದೆ ಮನುಷ್ಯ ಬದುಕಕ್ ಸಾಧ್ಯ ಇಲ್ಲ, ಹೇಗೆ ಅನ್ನೋಂಥದ್ದು. ಇಟ್ಸ್ ದ ಓನ್ಲಿ ಸೈನ್ಸ್ ದಟ್ ಕ್ಯಾನ್ ಎನ್ಶೋರ್ ದಟ್ ಅವರ್ ಸೇಫ್ಟಿ. ವಿಜ್ಞಾನ ಮಾತ್ರ ನಮ್ಮ ಸೇಫ್ಟಿಯನ್ನ ಖಚಿತಪಡಿಸಿಕೊಳ್ಳಬಹುದು. ವೆನ್ ಇಟ್ ಕಮ್ಸ್ ಟು ದ ಕ್ವೆಶನ್ ಆಫ್ ಎನ್ಶೋರಿಂಗ್ ದಟ್, ಎನ್ಶೋರ್ ಅಂತ ಅಂದ್ರೆ ಖಚಿತಪಡಿಸಿಕೊಳ್ಳುವಿಕೆಯ ವಿಷಯಕ್ಕೆ ಬಂದಾಗ, ಕಂಟ್ರೀಸ್ ದಟ್ ಹ್ಯಾವ್ ಸೈನ್ಡ್ ದ ಟ್ರೀಟಿ ಆಫ್ ನಾಟ್ ಕ್ಯಾರಿಯಿಂಗ್ ಔಟ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಕೀಪ್ ಟು ದೇರ್ ವರ್ಡ್. ದೇಶಗಳು ಯಾವ್ಯಾವು ಒಂದು ಟ್ರೀಟಿ ಅಂದ್ರೆ ಒಪ್ಪಂದಕ್ಕೆ ಸಹಿ ಮಾಡಿರುವಂತಹ ದೇಶಗಳು ಏನಂತ, ನಾವು ನ್ಯೂಕ್ಲಿಯರ್ ಪವರ್ ಟೆಸ್ಟ್ ಮಾಡಲ್ಲ ಅಂತ ಅಗ್ರಿಮೆಂಟ್ಗೆ ಅಥವಾ ಟ್ರೀಟಿಗೆ ಸೈನ್ ಮಾಡಿರುವಂತಹ ದೇಶಗಳು ಕ್ಯಾರಿಯಿಂಗ್ ಔಟ್ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್, ಅವರು ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಅನ್ನ, ಪರಮಾಣು ಸ್ಫೋಟ ಅಥವಾ ಏನು ಬಾಂಬ್ಗಳನ್ನ ತಯಾರು ಮಾಡಿರ್ತಾರೆ ಅದನ್ನ ಪರೀಕ್ಷೆಗೆ, ಅದನ್ನ ಸ್ಫೋಟ ಮಾಡದ ಹಾಗೆ ಅವರ ಮಾತಿಗೆ ಬದ್ಧರಾಗಿರುವಂತೆ. ಅಂಡ್ ಇಟ್ಸ್ ದ ಸೈನ್ಸ್, ಇಟ್ಸ್ ದ ಓನ್ಲಿ ಸೈನ್ಸ್, ಅವರು ಎಕ್ಸ್ಪ್ಲೋಷನ್ ಮಾಡಿದಾಗೆ ಮಾತಿಗೆ ಬದ್ಧರಾಗಿರುವಂತೆ ಮಾಡೋದಕ್ಕೆ ಸಹಾಯ ಮಾಡಿರೋದು ಯಾವುದು? ಸೈನ್ಸ್. ಸೈನ್ಸ್ ಇಲ್ಲ ಅಂದಿದ್ರೆ, ಅವ್ರು ಎಕ್ಸ್ಪ್ಲೋಷನ್ ಮಾಡಿದಿದ್ರೆ ಬೇರೆ ದೇಶಕ್ಕೆ ಗೊತ್ತಾಗ್ತಿರ್ಲಿಲ್ಲ. ಬಟ್ ಸೈನ್ಸ್ ಇರೋದ್ರಿಂದ, ವಿಜ್ಞಾನದಿಂದ, ಟೆಕ್ನಾಲಜಿ
ಟೆಕ್ನಾಲಜಿಯಿಂದ ನಾವು ಅದನ್ನ ಕಂಡುಹಿಡಿಬಹುದು, ಅವ್ರು ಎಕ್ಸ್ಪ್ಲೋಷನ್ ಮಾಡಿದಾರ ಇಲ್ವಾ ಅಂತ ಅನ್ನುವ ಅರ್ಥ. ಇಟ್ಸ್ ಓನ್ಲಿ ಸೈನ್ಸ್ ದಟ್ ಕ್ಯಾನ್ ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದ ಟ್ರೆಮೋರ್ಸ್ ಕಾಸ್ಡ್ ಬೈ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ಸ್ ಅಂಡ್ ನ್ಯಾಚುರಲ್ ಅರ್ಥಕ್ವೇಕ್ಸ್. ವಿಜ್ಞಾನದಿಂದ ಮಾತ್ರ ಟ್ರೆಮೋರ್ಸ್ ಅಂದ್ರೆ ಏನದು ಕಂಪನ, ಭೂಮಿಯ ತಳಭಾಗದಲ್ಲಿ ಎಕ್ಸ್ಪ್ಲೋಷನ್ ಮಾಡಿದಾಗ, ಪರೀಕ್ಷೆ ಬಾಂಬ್ಗಳನ್ನ ಪರೀಕ್ಷೆಗೊಳಪಡಿಸಿದಾಗ ಅದು ಅರ್ಥಕ್ವೇಕ್ ಇಂದ ಆಗಿದ್ಯಾ ಅಥವಾ ನ್ಯೂಕ್ಲಿಯರ್ ಎಕ್ಸ್ಪ್ಲೋಷನ್ ಇದೆಯಾ ಅದ್ರಿಂದ ಆಗಿದ್ಯಾ ಅಂತ ಗೊತ್ತಾಗೋದು ಯಾವ್ದ್ರಿಂದ? ಸೈನ್ಸ್ ಇಂದ ಮಾತ್ರ. ಸೊ ಹಾಗಾಗಿ ಸೈನ್ಸ್ ಇರೋದ್ರಿಂದಾನೇ ನಮ್ಮ ಮಾನವ ಕುಲ ಇನ್ನು ಚೆನ್ನಾಗಿ ಚೆನ್ನಾಗಿದೆ ಅನ್ನೋದು ಬೊರಾಕ್ ರವರ ಅಭಿಪ್ರಾಯ. ನೆಕ್ಸ್ಟ್, ಮಾಡೆಲ್ ಪೇಪರ್ 3, ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ವಿಜ್ಞಾನಿಗಳು ಹೆಚ್ಚು ವಾಸ್ತವತೆಯಲ್ಲಿ ಬದುಕುವಂತಹ ಜನ. ಏನು ಅವ್ರು ಕಲ್ಪನಾ ಲೋಕದಲ್ಲಿರೋದಿಲ್ಲ, ವಾಸ್ತವದಲ್ಲಿರ್ತಾರೆ. ಇದನ್ನ ವಿವರಿಸಿ. ಆನ್ಸರ್, ಅಕಾರ್ಡಿಂಗ್ ಟು ದ ಆಥರ್ನ ಪ್ರಕಾರ ದ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ಕ್ವಶನ್ ಅಲ್ಲಿ ಇರೋದನ್ನ ಹಾಗೆ ಬರೀತೀರಿ. ಇಸ್ ಥ್ರೂ ದ ವರ್ಕ್ ಆಫ್ ದ ಸೈಂಟಿಸ್ಟ್, ವಿಜ್ಞಾನಿಗಳ ಕೆಲಸದಿಂದ ವಿ ಹ್ಯಾವ್ ಮೆಡಿಸಿನ್ಸ್. ಹೇಗಪ್ಪ ಅವ್ರು ಪ್ರಾಕ್ಟಿಕಲ್ ಪೀಪಲ್ ಅಂದ್ರೆ ಪ್ರಸ್ತುತ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಹಿಡ್ಕೊಳ್ಳೋದ್ರಲ್ಲಿ ವಿಜ್ಞಾನಿಗಳ ಪಾತ್ರ ಮಹತ್ವದ್ದು. ಹಾಗಾಗಿ ಉದಾಹರಣೆಗೆ ಯಾವ್ದಾವ್ದು ಅಂತ ಅಂದ್ರೆ ಮೆಡಿಸಿನ್ಸ್ ಇದೆ. ಏನೇ ಕಾಯಿಲೆ, ಹೊಸ ಕಾಯಿಲೆ ಬಂದ್ರೆ ಅದಕ್ಕೆ ತಕ್ಕನಾಗಿ ಮೆಡಿಸಿನ್ ಕಂಡುಹಿಡಿತಾರೆ. ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಎಲ್ಲ ಏನು ನೆಸೆಸರಿ ಎಲೆಕ್ಟ್ರಾನಿಕ್ ಐಟಮ್ಸ್ ಇದೆ. ನ್ಯೂ ಸೋರ್ಸ್ ಆಫ್ ಎನರ್ಜಿ, ಶಕ್ತಿಯ ವಿವಿಧ ಮೂಲಗಳು. ಮೋಡ್ಸ್ ಆಫ್ ಟ್ರಾನ್ಸ್ಪೋರ್ಟ್ ನ ಬೇರೆ ಬೇರೆ ಮೋಡ್ಸ್ ಇದಾವೆ. ಜಲ ಸಾರಿಗೆ, ವಾಯು ಸಾರಿಗೆ, ರಸ್ತೆ ಸಾರಿಗೆ ಅಂತ. ದ ಗ್ರೀನ್ ರೆವಲ್ಯೂಷನ್, ಅವಾಗ ಅವಶ್ಯಕತೆ ಇತ್ತು, ಹಸಿರು ಕ್ರಾಂತಿ ಅವಶ್ಯಕತೆ ಇತ್ತು, ಆದ್ರೆ ಸಾಧ್ಯ ಆಗಿದ್ದು ಸೈನ್ಸ್ ಇಂದ. ನ್ಯೂ ಬ್ರಾಂಡ್ಸ್ ಆಫ್ ಇಂಡಸ್ಟ್ರಿ, ಫ್ರಮ್ ಡಿಫೆನ್ಸ್ ಟು ಎಂಟರ್ಟೈನ್ಮೆಂಟ್. ಡಿಫೆನ್ಸ್ ಇಂದ ಹಿಡಿದು ರಕ್ಷಣೆ, ಬಾರ್ಡರ್ ಅಲ್ಲಿ ಗಡಿಯಲ್ಲಿ ಕಾಯುವ ರಕ್ಷಣೆಯಿಂದ ಹಿಡಿದು ನಮಗೆ ಬೇಕಾಗುವಂತಹ ಎಂಟರ್ಟೈನ್ಮೆಂಟ್ ವರ್ಗು ಬ್ರ್ಯಾಂಡ್ಸ್ ಇದಾವೆ. ಬೇರೆ ಬೇರೆ ರೀತಿಯ ಬ್ರ್ಯಾಂಡ್ ಗಳಿದಾವೆ. ಕೈಗಾರಿಕೆಯ ಬ್ರ್ಯಾಂಡ್ ಗಳಿದಾವೆ. ಅದು ಸಾಧ್ಯ ಆಗಿದ್ದು ಸೈನ್ಸ್ ಇಂದ. ಆಂಟಿಬಯೋಟಿಕ್ಸ್ ಮೆಡಿಸಿನ್ ಅಲ್ಲಿ, ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ, ಸಿಂಥೆಟಿಕ್ ಫೈಬರ್ಸ್ ಇದು ಕೇಬಲ್ ಗಳಿಗೆ ಸಂಬಂಧಪಟ್ಟಿದ್ದು. ಭೂಮಿಯಲ್ಲಿ ನಮ್ಗೆ ನೆಟ್ವರ್ಕಿಂಗ್ ಎಲ್ಲ ಬೇಕಾಗುವಂತ ಕೇಬಲ್. ಜೆನೆಟಿಕ್ ಫೋರೆನ್ಸಿಕ್ ತುಂಬಾ ಎಕ್ಸಾಂಪಲ್ಸ್ ಇದೆ. ನೀವ್ ಯಾವ್ದಾದ್ರು 4-5 ಆದ್ರೂ ಬರಿಬೇಕಾಗತ್ತೆ. ಫೋರೆನ್ಸಿಕ್ ಅಂತ ಹೇಳ್ತೀವಲ್ಲ, ಕಳ್ತನ ಮಾಡಿದ್ರೆ, ಕೊಲೆ ಮಾಡಿದ್ರೆ ಅಲ್ಲಿ ಫೋರೆನ್ಸಿಕ್ ಟೆಸ್ಟ್ ಆಗಿ ನಡೆಯುತ್ತಲ್ಲ, ದಟ್ ಎಟ್ಸೆಟ್ರಾ. ದಿಸ್ ಪ್ರೂವ್ಸ್ ದಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್. ನೆಕ್ಸ್ಟ್, ಮಾಡೆಲ್ ಪೇಪರ್ 4 ಅಲ್ಲಿ ಬಂದಿರುವ ಪ್ರಶ್ನೆ, ವಾಟ್ ಡಿಡ್ ದ ಥ್ರೆಟ್ ಆಫ್ ಮ್ಯೂಚುಯಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಇಂಪ್ಲೈ? ಮ್ಯೂಚುಯಲಿ ಅಶ್ಯೂರ್ಡ್, ಮ್ಯೂಚುವಲ್ ಅಂದ್ರೆ ಒಬ್ರಿಗೊಬ್ರು, ಅಶ್ಯೂರ್ಡ್ ಅಂದ್ರೆ ಖಚಿತಪಡಿಸೋದು, ಡಿಸ್ಟ್ರಕ್ಷನ್ ಅಂದ್ರೆ ನಾಶ. ಅಂದ್ರೆ ನೀನ್ ನನ್ನ ನಾಶ ಮಾಡಿದ್ರೆ ನಾನ್ ನಿನ್ನ ನಾಶ ಮಾಡ್ತೀನಿ. ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್ ಇವಾಗ ನಮ್ಮ ಪ್ರಪಂಚದಲ್ಲಿ ನಡೀತಿರ್ತಕ್ಕಂತಹ ಒಂದು ವಾಸ್ತವ ಸಂಗತಿ. ಇದು ಏನನ್ನ ಇಂಪ್ಲೈ ಮಾಡುತ್ತೆ, ಏನನ್ನ ತೋರ್ಸುತ್ತೆ, ಏನನ್ನ ಹೇಳ್ತಿದೆ? ದೇರ್ ವಾಸ್ ಅ ಥ್ರೆಟ್ ಆಫ್ ಮ್ಯೂಚುವಲಿ ಅಶ್ಯೂರ್ಡ್ ಡಿಸ್ಟ್ರಕ್ಷನ್. ಥ್ರೆಟ್ ಇದೆ ನಮ್ಗೆ. ಥ್ರೆಟ್ ಅಂದ್ರೆ ಏನು? ಅಪಾಯ ಇದೆ. ಆಸ್ ನ್ಯೂಕ್ಲಿಯರ್ ಟೆಸ್ಟ್ ಕಂಟಿನ್ಯೂಡ್, ನ್ಯೂಕ್ಲಿಯರ್ ಟೆಸ್ಟ್ಗಳು, ಪರಮಾಣು ಪರೀಕ್ಷೆಗಳು ಮುಂದುವರೆದಂತೆ, ಪವರ್ಫುಲ್ ಬಾಂಬ್ಸ್ ಆರ್ ಬೀಯಿಂಗ್ ಮೇಡ್. ಸೊ ಒಬ್ರು ಯಾರೋ ಟೆಸ್ಟ್ ಮಾಡಿದ್ರೆ ಇನ್ನೊಬ್ರು ಅದಕ್ಕಿಂತ ಪವರ್ಫುಲ್ ಆಗಿರೋ ಬಾಂಬ್ ಗಳನ್ನ ತಯಾರಿ ಮಾಡ್ತಿದ್ದಾರೆ. ದ 3 ಸೂಪರ್ ಪವರ್ಸ್ ವಾಂಟೆಡ್ ಟು ಕಮ್ ಟು ಅನ್ ಅಗ್ರಿಮೆಂಟ್. ಆದ್ರಿಂದ ಈ 3 ಸೂಪರ್ ಪವರ್ಸ್ ಯಾವ್ದು? UK, USSR, USA. ದೇ ವಾಂಟ್ ಟು ಕಮ್ ಟು ಅನ್ ಅಗ್ರಿಮೆಂಟ್ ಪುಟಿಂಗ್ ಅ ಬ್ಯಾನ್ ಆನ್ ದ ನ್ಯೂಕ್ಲಿಯರ್ ವೆಪನ್ ಟೆಸ್ಟ್. ಇನ್ಮೇಲೆ ಯಾರು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಗಳನ್ನ ಮಾಡಬಾರದು, ಅದಕ್ಕೆ ಕಡಿವಾಣ ಹಾಕೋಕೆ ಬ್ಯಾನ್ ಮಾಡೋದಕ್ಕೋಸ್ಕರ ಒಂದು ಮೆಥಡ್ ಅನ್ನ ಕಂಡುಹಿಡಿತಾರೆ. ಟು ಸೇವ್ ದೆಮ್ಸೆಲ್ಸ್ ಅಂಡ್ ದ ವರ್ಲ್ಡ್, ತಮ್ಮನ್ ತಾವು ರಕ್ಷಿಸ್ಕೊಳ್ಳೋದಕ್ಕೆ, ಪ್ರಪಂಚವನ್ನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡು, ಅಗ್ರಿಮೆಂಟ್ ಪ್ರಕಾರ ಯಾರು ನ್ಯೂಕ್ಲಿಯರ್ ವೆಪನ್ ಟೆಸ್ಟ್ ಮಾಡಬಾರ್ದು ಅಂತ ಎಲ್ಲರ ಮೇಲೂ ಬ್ಯಾನ್ ಮಾಡ್ತಾರೆ. ಅದನ್ನ ಬ್ಯಾನ್ ಮಾಡ್ತಾರೆ, ನಿಷೇಧಿಸ್ತಾರೆ. ಪ್ರಿಪರೇಟರಿ 1 ಅಲ್ಲಿ ಬಂದಿರೋ ಪ್ರಶ್ನೆ 21ನೇ ಪ್ರಶ್ನೆ ನಾ ಹೇಳೋದ್ ಮರ್ತೆ. ಎಲ್ಲಾ ಮ್ಯಾಕ್ಸಿಮಮ್ ಕ್ವಶನ್ ಪೇಪರ್ ಅಲ್ಲಿ 21st ಕ್ವೆಶನ್ ಆಗಿರುತ್ತೆ. ಮಕ್ಕಳ, ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಫಸ್ಟ್ ಕ್ವೆಶನ್ ಪ್ರಿಪರೇಟರಿ 1 ಅಲ್ಲಿ, ವೈ ಡಿಡ್ 3 ಸೂಪರ್ ಪವರ್ಸ್ ಮೀಟ್ ಇನ್ ಜಿನಿವಾ? ಜಿನಿವಾದಲ್ಲಿ ಯಾಕೆ ಈ 3 ಸೂಪರ್ ಪವರ್ಸ್ ಗಳು ಮೀಟ್ ಆದವು? ಸೂಪರ್ ಪವರ್ಸ್ ಯಾವ್ದು? UK, USA, USSR, ಇಂಗ್ಲೆಂಡ್, ಅಮೆರಿಕ, ರಷ್ಯಾ.
ದ 3 ಸೂಪರ್ ಪವರ್ಸ್ ಇನ್ ದ ವರ್ಲ್ಡ್ ಹ್ಯಾಡ್, ಇದು USSR ಮೊದ್ಲಿತ್ತು, ಇವಾಗಿಲ್ಲ. ಓಕೆ, ಅದು ಮೊದ್ಲಿದ್ದಿತ್ತು ಸೂಪರ್ ಪವರ್ ಆಗಿತ್ತು, ಈಗ USSR ಅಂತ ಇಲ್ಲ ಅದು. ದ 3 ಸೂಪರ್ ಪವರ್ಸ್ ಇನ್ ದ ವರ್ಲ್ಡ್ ಹ್ಯಾಡ್ ನ್ಯೂಕ್ಲಿಯರ್ ವೆಪನ್ಸ್ ಟು ಡಿಸ್ಟ್ರಾಯ್ ದ ವರ್ಲ್ಡ್. ಈ 3 ಸೂಪರ್ ಪವರ್ಸ್ ಗಳು, ಈ 3 ದೇಶಗಳಿಗೆ ಇಡೀ ಪ್ರಪಂಚವನ್ನ ಡೆಸ್ಟ್ರಾಯ್ ಮಾಡುವಷ್ಟು, ನಾಶ ಮಾಡುವಷ್ಟು ನ್ಯೂಕ್ಲಿಯರ್ ವೆಪನ್ಸ್ ಇತ್ತು, ಶಸ್ತ್ರಾಸ್ತ್ರಗಳು ಇತ್ತು, ಅಣು ಶಸ್ತ್ರಾಸ್ತ್ರಗಳು, ಅಣ್ವಸ್ತ್ರಗಳಿತ್ತು. ಪೀಪಲ್ ಲಿವ್ಡ್ ಅಂಡರ್ ದ ಥ್ರೆಟ್ ಆಫ್ ಡಿಸ್ಟ್ರಕ್ಷನ್. ಜನಗಳು ಈ ಒಂದು ನಾಶದ ಕೆಳಗಡೆ, ನಾಶದ ಭಯದಲ್ಲಿ, ಯಾವಾಗ ಪ್ರಪಂಚ ನಾಶ ಆಗುತ್ತೋ ಅನ್ನೋ ಭಯದಲ್ಲಿ ಬದುಕುವಂತಿತ್ತು. ದೇರ್ ವಾಸ್ ಅ ನೀಡ್ ಟು ಬ್ಯಾನ್ ದ ಯೂಸ್ ಆಫ್ ಟೆಸ್ಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್. ಆದ್ದರಿಂದ ಸೊ ಇನ್ನು ಮುಂದೆ ಹೊಸ ಹೊಸ ದೇಶಗಳು, ಬೇರೆ ಬೇರೆ ದೇಶಗಳು ನ್ಯೂಕ್ಲಿಯರ್ ಪವರ್ಸ್ ಅನ್ನ ಹೊಂದೋದು ಬೇಡ. ಹಾಗಾಗಿ ಅದ್ರ ಮೇಲೆ ಟೆಸ್ಟೇ ಮಾಡೋದ್ ಬೇಡ. ಅವರು ಟೆಸ್ಟ್ ಮಾಡಿದ್ರೆ ತಾನೇ ತಮ್ಮ ಹತ್ರ ಎಷ್ಟು ಬಾಂಬ್ ಇದೆ, ಅದ್ರ ಪವರ್ ಎಷ್ಟು ದೂರ ಚದುರುತ್ತೆ ಅದೆಲ್ಲ ಗೊತ್ತಾಗೋದು. ಸೊ ಟೆಸ್ಟೇ ಮಾಡೋದ್ ಬೇಡ ಅಂತ ಬ್ಯಾನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಫ್ ಅ ಕಂಟ್ರಿ ವಯೋಲೇಟೆಡ್ ದ ಅಗ್ರಿಮೆಂಟ್, ಸೊ ಯಾಕೆ ಮೀಟ್ ಮಾಡಿದ್ರು ಅಂತಂದ್ರೆ ಇದಕ್ಕೆ, ಟು ಪುಟ್ ಅ ಬ್ಯಾನ್ ಆನ್ ದ ಯೂಸ್ ಅಂಡ್ ಟೆಸ್ಟ್ ಆಫ್ ನ್ಯೂಕ್ಲಿಯರ್ ವೆಪನ್ಸ್, ಇದಕ್ಕೋಸ್ಕರ. ಇಫ್ ಅ ಕಂಟ್ರಿ ವಯೋಲೇಟೆಡ್ ದ ಅಗ್ರಿಮೆಂಟ್, ಯಾವ್ದಾದ್ರು ದೇಶ ಈ ಒಂದು ಒಪ್ಪಂದವನ್ನ ಮುರಿದ್ರೆ, ವಯೋಲೇಟ್ ಮಾಡಿದ್ರೆ, ದೇ ವಾಂಟೆಡ್ ಟು ನೋ, ಆ 3 ದೇಶಗಳು ತಿಳ್ಕೊಬೇಕಿತ್ತು ಅದ್ರ ಬಗ್ಗೆ, ಟೆಸ್ಟ್ ಮಾಡಿದಾರಾ ಇಲ್ವಾ ಅಂತ ಈ 3 ದೇಶಗಳು ಗೊತ್ತಾಗ್ಬೇಕಿತ್ತು. ಇಲಿಸ್ ಬೊರಾಕ್ಸ್ ರಿಸರ್ಚ್ ಅಬೌಟ್ ಅರ್ಥಕ್ವೇಕ್ಸ್ would tell if the quake was natural or man-made. ಬೊರಾಕ್ ರವರಂತಹ ಅವರು ಮಾಡಿದಂತಹ ರಿಸರ್ಚ್, ಅವರು ಕೂಡ ಒಬ್ಬ ವಿಜ್ಞಾನಿನೇ. ಏನು ಜಿನಿವಾದಲ್ಲಿ ಕರೆದಿರ್ತಾರಲ್ಲ, ಅದ್ರಲ್ಲಿ ಇವರು ಕೂಡ ಒಬ್ರಾಗಿರ್ತಾರೆ. ಸೊ ಅವರು ರಿಸರ್ಚ್ ಮಾಡಿರ್ತಾರೆ ಅರ್ಥಕ್ವೇಕ್ ಬಗ್ಗೆ. ಆಲ್ರೆಡಿ ಅರ್ಥಕ್ವೇಕ್, ಅದರ ಸಿಸ್ಮಿಕ್ ವೇವ್ಸ್ ಎದ್ದೇಳುತ್ತಲ್ಲ, ಅದ್ರ ಬಗ್ಗೆ ಇವರು ಸ್ಟಡಿ ಮಾಡಿರ್ತಾರೆ, ರಿಸರ್ಚ್ ಮಾಡಿರ್ತಾರೆ. ಅದು ಏನಕ್ಕೂ ಟೆಲ್ ಇಫ್ ದ ಕ್ವೇಕ್ ವಾಸ್ ನ್ಯಾಚುರಲ್ ಆರ್ ಮ್ಯಾನ್ ಮೇಡ್. ಆ ರಿಸರ್ಚ್ ಇಂದ ಅರ್ಥಕ್ವೇಕ್ ಆದ್ರೆ ಅದು ನ್ಯಾಚುರಲ್, ನೈಸರ್ಗಿಕನ ಅಥವಾ ಮನುಷ್ಯ ನಿರ್ಮಿತನ ಅನ್ನೋದು ಗೊತ್ತಾಗ್ತಿತ್ತು ಎಲಿಸ್ ಬೊರಾಕ್ ರವರ ಆ ಒಂದು ಸಂಶೋಧನೆಯಿಂದ. ಹಾಗಾಗಿ ತಿಳ್ಕೊಳ್ಳೋದಕ್ಕೋಸ್ಕರ, ಆ ಒಂದು ಟೆಕ್ನಾಲಜಿಯನ್ನ, ಒಂದು ಐಡಿಯಾವನ್ನ ಕಂಡುಹಿಡಿಯೋದಕ್ಕೋಸ್ಕರ ಜಿನಿವಾದಲ್ಲಿ 3 ರಾಷ್ಟ್ರಗಳು ಸೇರ್ತವೆ. So he was invited to educate the technical experts who were summoned to Geneva. ಜಿನಿವಾಗೆ ಕರೆದಂತಹ ಆ ಒಂದು ಆ ಒಂದು ಮೀಟಿಂಗ್ ಅಲ್ಲಿ, ಆ ಒಂದು ಸಭೆಯಲ್ಲಿ ಬೊರಾಕ್ ರವರಿಂದ ಅವರಿಗೆ ಕ್ಲಾಸ್ ಹೇಳೋದಿರುತ್ತೆ, ಎಜುಕೇಟ್ ಮಾಡೋದಿರುತ್ತೆ, ಎಜುಕೇಟ್ ಮಾಡಿ ಮತ್ತೆ ಒಂದು ಒಪ್ಪಂದಕ್ಕೆ ಬರೋದಿರುತ್ತೆ. ಹಾಗಾಗಿ ಅಲ್ಲಿಗೆ ಮೀಟಿಂಗ್ ಅನ್ನ ಕರೆದಿರ್ತಾರೆ. ಹಾಗಾಗಿ 3 ದೇಶಗಳು ಒಂದ್ ಕಡೆ ಸೇರಿರ್ತವೆ. ಪ್ರಿಪರೇಟರಿ 2 ನಲ್ಲಿ ಹೌ ಕ್ಯಾನ್ ಯು ಪ್ರೂವ್ ದಟ್ ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್ ಇನ್ ದ ವರ್ಲ್ಡ್ ಆಲ್ರೆಡಿ ರಿಪೀಟ್ ಆಗಿದೆ. ಸೇಮ್ ಆನ್ಸರ್ ಎಲ್ಲಿ ರಿಪೀಟ್ ಆಗಿದೆ, ಇಲ್ಲಿದೆ ನೋಡಿ. ಮಾಡೆಲ್ ಪೇಪರ್ 3 ನಲ್ಲಿ ಬಂದಿರೋದು, ಪ್ರಾಕ್ಟೀಸ್ ಪೇಪರ್ 2 ಪ್ರಿಪರೇಟರಿ 2 ನಲ್ಲಿ ಸೇಮ್ ಕ್ವಶನ್ ಇದೆ, ಇಂಪಾರ್ಟೆಂಟ್ ಪ್ರಾಕ್ಟಿಕಲ್ ಪೀಪಲ್. ಇನ್ನ ಪ್ರಿಪರೇಟರಿ 3 ನಲ್ಲಿ ಸೈಂಟಿಸ್ಟ್ ಆರ್ ಮೋರ್ ಪ್ರಾಕ್ಟಿಕಲ್ ಪೀಪಲ್, ಇದ್ರಲ್ಲೂ ಅದೇ ಇದೆ. ಸೊ ಇದು ಪ್ರಾಕ್ಟೀಸ್ ಪ್ರಿಪರೇಟರಿ 3 ಅಲ್ಲಿದೆ, ಪ್ರಿಪರೇಟರಿ 2 ನಲ್ಲಿದೆ, ಮಾಡೆಲ್ ಪೇಪರ್ 3 ಅನ್ನಿಲ್ಲಿದೆ. ಪ್ರಾಕ್ಟಿಕಲ್ ಪೀಪಲ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಓದ್ಕೊಳ್ಳಿ, ಇಲ್ಲಿ 3 ಓದಿದ್ರೆ ಸಾಕು, ಇನ್ನ 2 ಕಾಮನ್ ಇದೆ. ಓಕೆ, ಸಾರಿ 3 ಅಲ್ಲ, 5 ಓದ್ಬೇಕಿದೆ. 5 ಓದಿದ್ರೆ ಇನ್ 2 ಕಾಮನ್ ಇದೆ. 5 ಕ್ವಶನ್ಸ್ ಅನ್ನ ಓದ್ಕೊಂಡ್ರೆ ನಿಮ್ಗೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಈ ಪಾಠ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದಕ್ಕೆ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಚೆನ್ನಾಗಿ ಓದ್ಕೊಳ್ಳಿ ಮಕ್ಕಳ, ಒಳ್ಳೇದಾಗ್ಲಿ, ಆಲ್ ದಿ ಬೆಸ್ಟ್.